ತುಮಕೂರಿನ ಹೈಸ್ಕೂಲ್ನಲ್ಲಿ ಪ್ರವೇಶ ಪಡೆದ ಶಿವಕುಮಾರ ಸ್ವಾಮೀಜಿ ಅವರು ಅವತ್ತು ಮೊದಲ ಬಾರಿಗೆ ಸಿದ್ಧಗಂಗಾ ಮಠದಲ್ಲೇ ಉಳಿದು ಅಭ್ಯಾಸ ಮಾಡೋಣ ಅಂತ ಕೇಳೋಕೆ ಬಂದಿದ್ರು. ಆಗಿನ ಮಠಾಧ್ಯಕ್ಷರಾಗಿದ್ದ ಉದ್ದಾನ ಶ್ರೀಗಳು ಮಠದಲ್ಲಿದ್ದ ಆದಾಯದ ಕೊರತೆಯಿಂದ ಇವರು ಅಲ್ಲೇ ಉಳಿದು ಅಭ್ಯಾಸ ಮಾಡಲು ಒಪ್ಪಿರೋದಿಲ್ಲ. ಇವರ ಮೂಲ ಹೆಸರು ಶಿವಣ್ಣ. ಶಿವಣ್ಣ ಹೆಂಗಸರು ತಲೆ ಮೇಲೆ ಹೊತ್ತು ನಡೀತಿದ್ದಂತಹ ನೀರಿನ ಮಡಿಕೆಗಳಿಗೆ ಕಲ್ಲಿನಿಂದ ಹೊಡಿತಿದ್ರಂತೆ. ಇದರಿಂದ ಆ ಹೆಣ್ಮಕ್ಳು ಶಿವಣ್ಣನ ಬಗ್ಗೆ ದೂರುಗಳ ಸರಮಾಲೆಯನ್ನೇ ತಾಯಿ ಗಂಗಮ್ಮನ ಹತ್ತಿರ ಹೇಳ್ತಾ ಇದ್ರಂತೆ. ಇದೇ ಕಾರಣಕ್ಕೆ ಮುಂಚೆಯೇ ಅವರ ಮನೆಯಲ್ಲಿ ಸಾಲು ಮಡಿಕೆಗಳನ್ನ ಮಾರಿ ಇಡ್ತಾ ಇದ್ರು. ಇವರ ಬಾಲ್ಯವೂ ಕೂಡ ತುಂಬಾ ಕಷ್ಟಗಳಿಂದ ತುಂಬಿತ್ತು. ಮಹಾಮಾರಿ ಪ್ಲೇಗ್ ಕಾಯಿಲೆಯಿಂದ ಶಿವಣ್ಣನ ಇಬ್ಬರು ಅಣ್ಣಂದಿರು ಒಂದೇ ದಿನ ಸಾವನ್ನಪ್ತಾರೆ. ಇವರೇ ಕೊನೆಯ ಮಗನಾದ್ದರಿಂದ ತಾಯಿಗೆ ಇವರ ಮೇಲೆ ಎಲ್ಲಿಲ್ಲದ ಪ್ರೀತಿ. ಪದವಿಯನ್ನ ಓದಲು ತುಮಕೂರಿನಿಂದ ಬೆಂಗಳೂರಿಗೆ ಬಂದ ಶಿವಣ್ಣನಿಗೆ ಮುಂದೆ ನಡೆಯುವುದರ ಬಗ್ಗೆ ಯಾವ ಸೂಚನೆಯೂ ಇದ್ದಿಲ್ಲ. 3 ವರ್ಷಗಳ ನಂತರ ಇದ್ದಕ್ಕಿದ್ದಂತೆ ಸಿದ್ಧಗಂಗಾ ಮಠದ ಕಿರಿಯ ಸ್ವಾಮಿಗಳು ವಿಧಿವಶರಾಗ್ತಾರೆ. ಇದನ್ನ ತಿಳಿದ ಶಿವಣ್ಣ ಮಠಕ್ಕೆ ಹಿಂದಿರುಗ್ತಾರೆ. ಇಲ್ಲಿಂದ ಮುಂದಿನ ಉತ್ತರಾಧಿಕಾರಿ ಯಾರು ಎನ್ನುವ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಮಠಾಧ್ಯಕ್ಷರಾಗಿದ್ದ ಉದ್ದಾನ ಶ್ರೀಗಳು ಕೂಡ ತನ್ನ ನಂತರ ಮಠವನ್ನ ಮುನ್ನಡೆಸೋರು ಯಾರು ಅನ್ನೋ ಪ್ರಶ್ನೆ ಕಾಡೋಕೆ ಶುರುವಾಗುತ್ತಾ. ಒಂದು ದಿನ ಇದನ್ನೇ ಯೋಚಿಸುತ್ತಾ ಬೆಟ್ಟವನ್ನೇರಿ ಗುಹೆಯೊಳಗೆ ಚಿಂತಿಸುತ್ತಾ ಕುಳಿತು ಬಿಟ್ರು. ನಂತರ ಒಮ್ಮೆಲೆ ಕೆಳಗೆ ಬಂದು ಶಿವಣ್ಣನವರ ಮುಂದೆ ನಿಂತು ಮುಂದಿನ ಉತ್ತರಾಧಿಕಾರಿ ನೀನೆ ಒಪ್ಪಿಕೋ ಎಂದಾಗ ಶಿವಣ್ಣ ಹಿಂದೂ ಮುಂದೆ ಯೋಚಿಸದೆ ಸನ್ಯಾಸತ್ವವನ್ನ ಪಡೆದುಕೊಂಡು ಒಪ್ಪಿಕೊಳ್ತಾರೆ. ನಂತರ ಅಲ್ಲಿಂದ ನಡೆದಿದ್ದೆ ಹಿಸ್ಟ್ರಿ. ಹಲವಾರು ಸಮಸ್ಯೆಗಳನ್ನ ದಾಟಿ 53 ವಿದ್ಯಾರ್ಥಿಗಳಿಂದ ಶುರುವಾಗಿದ್ದ ಮಠ ಇವತ್ತು 10,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಅಲ್ಲೇ ಉಳಿದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಒಂದು ಟೈಮ್ ಅಲ್ಲಿ ಅಲ್ಲಿರುವ ವಿದ್ಯಾರ್ಥಿಗಳಿಗೆ ಅನ್ನ ದಾಸೋಹ ಮಾಡಲು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಾಗ ಮನೆಗೆ ತೆರಳಿ ಅಲ್ಲಿಂದ ಬಂದ ಸಹಾಯದಿಂದ ಮಠ ನಡೆಸ್ತಾ ಇದ್ರು ನಮ್ಮ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು.